HMB फंक्शन हॉल आपके खुशियों की जगह। बीजापुर में मंगनी, शादी, अकीका जैसे खुशियों के प्रोग्राम्स के लिए पार्किंग की विशाल जगह और आलीशान हॉल में रहने खाने के सारे इंतजाम। HMB फंक्शन हॉल, गणेश नगर, बेंगलुरु बाईपास रोड, मारुति एंड टोयोटा शोरूम, बैक साइड, बीजापुर। बुकिंग शुरू हो चुकी है। कर्नाटक ರಾಜ್ಯೋತ್ಸವದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೋರಿ, ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಈಗಾಗಲೇ ನನ್ನ ಸುದೀರ್ಘ ಮಾತುಗಳಲ್ಲಿ ಬಹಳಷ್ಟು ವಿಚಾರಗಳು ಹೇಳಿದೆ. ಕರ್ನಾಟಕ ಏಕೀಕರಣದ ಸಲುವಾಗಿ ಶ್ರಮಿಸಿದಂತ ನಮ್ಮೆಲ್ಲರಿಗೂ ಹಿರಿಯರಿಗೂ ಮತ್ತೊಮ್ಮೆ ನಾನು ಅವರಲ್ಲಿ ಹೃದಯಪೂರ್ವಕವಾದಂಥ, ಭಕ್ತಿಪೂರ್ವಕವಾದಂಥ ನಮ್ಮನ್ನು ಅನುಸರಿಸಲಿಕ್ಕೆ ಬಯಸ್ತೇವೆ. ಇಂದು ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಈ ಕನ್ನಡದ ಹಬ್ಬವನ್ನ, ರಾಜ್ಯೋತ್ಸವವನ್ನ ಇವತ್ತು ದಿವಸ ಬಹಳ ವಿಜೃಂಭಣೆಯಿಂದ ಇವತ್ತು ದಿವಸ ನಾವು ಆಚರಣೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಜನತೆ, ಶಾಲಾ ಮಕ್ಕಳು, ಸಂಘ ಸಂಸ್ಥೆಗಳು ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅನೇಕರಿಗೆ ನಾವು ಇವತ್ತು ಇಲ್ಲಿಯ ಪ್ರಶಸ್ತಿಗಳನ್ನ, ಪಾರಿತೋಷಿಕ ಕೊಟ್ಟಿದ್ದೀವಿ. ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಕರ್ನಾಟಕ ಏಕೀಕರಣದ ಸಲುವಾಗಿ ವಿಶೇಷ ಕೊಡುಗೆ ನೀಡಿದವರನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ಮರಿಸುತ್ತೇನೆ. ಅದರಗುಂಚಿ ಶಂಕರಗೌಡರು ಹುಬ್ಳಿ ನೆಹರು ಮೈದಾನದಲ್ಲಿ ಕರ್ನಾಟಕ ಏಕೀಕರಣಕ್ಕಾಗಿ ಒತ್ತಾಯಿಸಿ 23 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕೈಗೊಂಡು ಸರ್ಕಾರವೇ ತನ್ನ ಬಳಿ ಬಂದು ಏಕೀಕರಣ ಮಾಡುತ್ತೇವೆ ಎಂದು ಆಶ್ವಾಸನೆ ದೊರೆತ ನಂತರವೇ ದಿವಸ ಉಪವಾಸವನ್ನ ದಿವಸ ಕೈ ಬಿಟ್ಟಿದ್ರು. ಹೀಗಾಗಿ ಅದರಗುಂಚಿ ಶಂಕರಗೌಡರನ್ನ ದಿವಸ ನಾವೆಲ್ಲ ಕೂಡ ಗೌರವಿಸುವಂಥದ್ದು, ನಮ್ಮೆಲ್ಲ ಸ್ಮರಿಸಿಕೊಡುವಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯ. ಡಾಕ್ಟರ್ ಫಗು ಹೊಳ್ಕಟ್ಟಿಯವರು ವಚನ ಸಾಹಿತ್ಯದ ಸಂಗ್ರಹ ಪ್ರಕಟಣೆ ಪ್ರಸಾದ ಜೊತೆಗೆ ಕರ್ನಾಟಕ ಏಕೀಕರಣಕ್ಕಾಗಿ ಕರ್ನಾಟಕ ಏಕೀಕರಣ ಪರಿಷತ್ತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವ್ರ ಜೊತೆಗೆ ನವ ಕರ್ನಾಟಕ ಎಂಬ ಪತ್ರಿಕೆಯನ್ನ 30 ವರ್ಷಗಳ ಕಾಲ, ನವ ಕರ್ನಾಟಕ ಎಂಬ ಪತ್ರಿಕೆಯನ್ನು 30 ವರ್ಷಗಳ ಕಾಲ ನಿರಂತರವಾಗಿ ನಡೆಸಿದಂಥವರು ಡಾಕ್ಟರ್ ಫಗು ಹೊಳ್ಕಟ್ಟಿಯವರು. ಈ ಪತ್ರಿಕೆಯಲ್ಲಿ ಅವರು ಕರ್ನಾಟಕ ತುಂಬಾ ವಿದ್ವಾಂಸರ, ಸಾಹಿತಿಗಳ ಲೇಖನಗಳನ್ನ ಪ್ರಕಟಿಸಿ ಇವತ್ತು ದಿವಸ ಕನ್ನಡದ ಜಾಗೃತಿಯನ್ನು ಇವತ್ತು ದಿವಸ ಮಾಡಿದಂಥವ್ರು. ವಿಜಯಪುರ ನಗರಸಭೆ ಅಧ್ಯಕ್ಷರಾಗಿದ್ದಾಗ ಉರ್ದು ಮತ್ತು ಮರಾಠಿಮಯವಾಗಿದ್ದ ಈ ಭಾಗದಲ್ಲಿ ಗಾಂವಟಿ ಶಾಲೆಗಳ ಬದಲಾಗಿ ಕನ್ನಡ ಶಾಲೆಗಳನ್ನು ಆರಂಭಿಸಿದವರು ಫಗು ಹೊಳ್ಕಟ್ಟಿಯವರು. ವಿಜಯಪುರದಲ್ಲಿ ತಮ್ಮೆಲ್ಲರ ಒಂದು ಆಶೆ ಇದೆ, ಇವತ್ತು ಕನ್ನಡ ಭವನ ನಿರ್ಮಾಣ ಆಗಬೇಕು ಅಂತ ಹೇಳಿ. ಈ ಹಿಂದೆ ವಿಜಯಪುರ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಮ್ಮೇಳನ ನಡೆದಾಗ ಉಳಿಕೆ ಠೇವಣ ಹಣ ರೂಪದಲ್ಲಿ ಇರಿಸಲಾಗಿತ್ತು. ಅದೀಗ ಅದು 4 ಕೋಟಿ ಆಗಿದೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 32,000 ಚದರ ಮೀಟರ್ ನಿವೇಶನ ನೀಡಿದ್ದು, ಅಲ್ಲಿ ಮುಂದಿನ ದಿನಮಾನಗಳಲ್ಲಿ ಸಹ ಭವ್ಯ ಭವನವನ್ನು ಸಹ ನಿರ್ಮಾಣವಾಗಲಿದೆ. ಜಲ, ವೃಕ್ಷ ಮತ್ತು ಶಿಕ್ಷಣ ಈ ವಿಚಾರದಲ್ಲಿ ನಾವು ಒಂದು ಅಭಿಯಾನವನ್ನು ಇವತ್ತು ಸಹ ವಿಜಯಪುರ ಜಿಲ್ಲೆ ಮಾಡಿದೆ. ಸಾಕಷ್ಟು ಯಶಸ್ಸನ್ನು ಕೂಡ ಜಲದ ವಿಚಾರದಲ್ಲಿ ಯಶಸ್ಸನ್ನು ಕಂಡಿದ್ದೀವಿ.
ವೃಕ್ಷದ ವಿಚಾರದಲ್ಲಿ ನಮ್ಗೆ ಗೊತ್ತಿದೆ, ಸುಮಾರು 1.5 ಕೋಟಿಯಷ್ಟು ನಾವು ಸಸಿಗಳನ್ನ ನಟ್ಟು ವೃಕ್ಷೋತ್ಥಾನವನ್ನ ಮಾಡಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಹಸಿರ ಕ್ರಾಂತಿಯನ್ನು ಇವತ್ತು ದಿವಸ ಮಾಡಲಾಗಿದೆ. ಅದಕ್ಕೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಪತ್ರಿಕೆ ನ್ಯೂಯಾರ್ಕ್ ಟೈಮ್ಸು ಮುಖಪುಟದಲ್ಲಿ ಮತ್ತು ಸೆಂಟರ್ ಎರಡೂ ಫುಲ್ ಪುಟದಲ್ಲಿ ಇವತ್ತು ದಿವಸ ನಮ್ಮ ಈ ನೀರಿನ ಮತ್ತು ಜಲದ ವಿಚಾರದಲ್ಲಿ ವಿಜಯಪುರದಲ್ಲಿ ಏನು ಕೆಲಸಗಳಾಗಿದ್ದಾವೆ, ಶ್ರಮ ಆಗಿದೆ, ಕಾರ್ಯಗಳಾಗಿದ್ದಾವೆ, ಅದನ್ನ ಇವತ್ತು ದಿವಸ ಅವರು ಅಲ್ಲಿ ಶ್ಲಾಘನೆ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ಅದರಲ್ಲಿ ಜಿಲ್ಲಾಡಳಿತ, ಫಾರೆಸ್ಟ್ ಇಲಾಖೆ, ನೀರಾವರಿ ಇಲಾಖೆ, ಸಂಘ ಸಂಸ್ಥೆಗಳು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಧ್ಯಮದವರು ಕೂಡ ತಾವು ಕೂಡ ಸಾಕಷ್ಟು ಅದಕ್ಕೆ ಪ್ರಚಾರವನ್ನು ಕೊಟ್ಟು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ತಾವು ಕೂಡ ಕಾರಣರಾಗಿದ್ದೀರಿ. ಎಲ್ಲರಿಗೂ ಇದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ನಾನು ಇದಕ್ಕೆ ಏನು ನಾವು ಒಂದು ಪ್ರತಿಷ್ಠಿತ ನ್ಯೂಯಾರ್ಕ್ ಟೈಮ್ಸ್ ಹಾಕಲಿಕ್ಕೆ ಏನು ಕೋಟಿ ವೃಕ್ಷ ಅಭಿಯಾನದಲ್ಲಿ ಜಲದ ವಿಚಾರದಲ್ಲಿ ಆಗಿರುವಂತಹ ಕೆಲಸದಲ್ಲಿ ಏನು ಪಾಲ್ಗೊಂಡಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅವ್ರಿಗೆ ಅಭಿನಂದಿಸ್ತಾರೆ ಮತ್ತು ಈ ಲೇಖನವನ್ನ ಅವ್ರಿಗೆ ಅರ್ಪಿಸ್ತಾರೆ. ಈಗ ಜಲವೃಕ್ಷ ಶಿಕ್ಷಣದ ನಂತರ ನಾನು ಬಹಳ ವರ್ಷಗಳ ನಂತರ ಇದೆ, ಯಾಕಂದ್ರೆ ಕ್ಷೀರ ಕ್ರಾಂತಿ ಆಗ್ಬೇಕು ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಅದನ್ನ ನಮ್ಗೆ ಹೇಳಿದೆ. ಯಾಕಂದ್ರೆ ಈಗ ನೀರು ಬಂದಿದೆ, ನೀರು ಬಂದಾದ್ಮೇಲೆ ಇವತ್ತು ದಿವಸ ಅಂತರ್ಜಲ ಇವತ್ತು ದಿವಸ ಎಲ್ಲ ಕಡೆ ಹೆಚ್ಚಿಗಾಗಿದೆ, ಬಾವಿ ಬೋರ್ವೆಲ್ಗಳು ನೀರಿದ್ದಾವೆ. ಹೀಗಾಗಿ ಮುಂದಿನ ಹೆಜ್ಜೆಯಲ್ಲಿ ಇವತ್ತು ದಿವಸ ನಾವು ಈ ಕ್ಷೀರ ಕ್ರಾಂತಿಯನ್ನ, ಯಾಕಂದ್ರೆ ಒಂದು ಕುಟುಂಬ ಕೃಷಿ ಜೊತೆಗೆ ಒಂದೆರಡು ಆಕಳುಗಳನ್ನ, ಎಮ್ಮೆಗಳನ್ನ, ಕುರಿಗಳನ್ನ, ಕೋಳಿಗಳ ಸಾಕಾಣಿಕೆ ಮಾಡಿದ್ರೆ ಆ ಮಹಿಳೆ ಮತ್ತು ಅಥವಾ ಯುವಕ ಸ್ವಾವಲಂಬಿಯಾಗಿ, ಇನ್ನಷ್ಟು ಸ್ವಾವಲಂಬಿಯಾಗಿ, ಶಕ್ತಿಯುತವಾಗಿ ಅವನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣಕ್ಕೂ ಕೂಡ ಒತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕ್ಷೀರ ಕ್ರಾಂತಿ ಒಂದು ಪೈಲಟ್ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದೀವಿ. ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಅಂತ ಹೇಳಿ ತಿಪಟೂರ್ ಕೃಷಿಕಲ್ಪ ಫೌಂಡೇಶನ್ ಅವರ ಸಹಯೋಗದಿಂದ BLD ಸಂಸ್ಥೆಯಿಂದ ಬಬಲೇಶ್ವರ ತಾಲೂಕಿನ ನಿಡೋಣಿ, ನಾಗರಾಳ್, ಕುಮಟೆ, ಯಕ್ಕುಂಡಿ, ಗ್ರಾಮದಲ್ಲಿ ಪೈಲಟ್ ಯೋಜನೆಯನ್ನು ದಿವಸ ಜಾರಿಗೊಳಿಸಲಾಗುವುದು. ಇದೇ ದಿನಾಂಕ 8ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ BLD ಸಂಸ್ಥೆಯಲ್ಲಿ ಈ ಯೋಜನೆಗೆ ಚಾಲನೆ ನೀಡಲಾಗುವುದು. ಪದ್ಮಶ್ರೀ ಶ್ರೀ ಪ್ರಶಾಂತ್ ಪ್ರಕಾಶ್ ಅವರು, ಪ್ರಶಾಂತ್ ಪ್ರಕಾಶ್ ಒಂದು ದೊಡ್ಡ ಹೆಸರು. ಇವರು ನಿಮ್ಮ ಎಲ್ಲ ಕಾರ್ಪೊರೇಟ್ ಇದರಲ್ಲಿ ಸ್ಟಾರ್ಟ್ಅಪ್ಸ್ಗೆ ಫಂಡಿಂಗ್ ಮಾಡೋ SL ಪಾರ್ಟ್ನರ್ಸ್ ಅಂತ ಹೇಳಿ, SL ಪಾರ್ಟ್ನರ್ಸ್ AEECL SL ಪಾರ್ಟ್ನರ್ಸ್ ಅಂತ ಹೇಳಿ ಪ್ರಶಾಂತ್ ಪ್ರಕಾಶ್ ಅಂತಂದ್ರೆ ಗೊತ್ತಾಗುತ್ತೆ ನಿಮಗೆ. ಬಹಳ ದೊಡ್ಡದಲ್ಲಿ ನಮ್ಮ ಯುವಕರಿಗೆ ಈ ಸ್ಟಾರ್ಟ್ಅಪ್ಸ್ ಮತ್ತು ಇದಕ್ಕೆಲ್ಲ ಕೂಡ ಅವರು ಒಂದು ಸಹಾಯವನ್ನ ಮಾಡ್ಕೋದು, ಸ್ಫೂರ್ತಿಯನ್ನು ಕೊಡ್ಕೋದ್ರೆ ಅವಕ್ಕೆ ಹಣಕಾಸಿನ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಬಹಳ ಏನಂತೀರ, ಅವರ ಒಂದು ಸಂಬಂಧವನ್ನು ಹೊಂದಿರುವಂತಹ ಈ ಅಕ್ಷಯ ಕಲ್ಪ ಆರ್ಗ್ಯಾನಿಕ್ಸ್ ಇವತ್ತು ಒಂದು ಅತ್ಯಂತ ಶ್ರೇಷ್ಠವಾದಂತಹ ಕಂಪನಿ. ಇದು ಬಹಳ ಮೆಟಿಕ್ಯುಲಸ್ ಆಗಿ ಬಹಳ ಇದರಿಂದ ಕೆಲಸ ಮಾಡ್ತಾರೆ, ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಇದನ್ನ ನಾವು ಪ್ರಾರಂಭ ಮಾಡೋತ್ತಿಗೆ ಅದರಲ್ಲಿ ಏನೋ ಆ ಗುಡ್ ಬಿಗಿನಿಂಗ್ ಇಸ್ ಹಾಫ್ ವರ್ಕ್ ಡನ್ ಅಂತಾರೆ. ಸೊ ಅದನ್ನ ಈಗ ಅಕ್ಷಯ ಕಲ್ಪ ಆರ್ಗ್ಯಾನಿಕ್ಸ್ ಇಂದ ಪ್ರಶಾಂತ್ ಪ್ರಕಾಶ್ ಅವರ ಇದನ್ನ ಅವರು ಉದ್ಘಾಟನೆ ಮಾಡ್ತಾರೆ. ಪ್ರಶಾಂತ್ ಪ್ರಕಾಶ್ ಅವರು ಜಿಲ್ಲಾಡಳಿತ, ಕೃಷಿ, ತೋಟಗಾರಿಕೆ, ಪಶುಸಂಗೋಪನಾ ಇಲಾಖೆ ಹಾಗೂ KMF ಸಹಯೋಗದಲ್ಲಿ ಈ ಯೋಜನೆ ಜಾರಿ ಆಗ್ತಾ ಇತ್ತು. ನಂತರ ಇದನ್ನ ಪೈಲಟ್ ನಂತರ ಜಿಲ್ಲೆಗೆ ಅದನ್ನು ವಿಸ್ತರಣೆ ಮಾಡ್ತೀವಿ. ಅಂದ್ರೆ ನಾವು ಬಹಳ ಒಂದು ಮಾದರಿಯಾದಂತ ರೀತಿಯಲ್ಲಿ ಇದನ್ನ ನಮ್ಗೆ ಗೊತ್ತಾಗುತ್ತೆ. ನೀವು ಅವತ್ತು ಬಂದಾಗ ಉದ್ಘಾಟನೆಗೆ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಬಹಳ ಮಹತ್ವದ ಜಿಲ್ಲೆಗೆ ಒಂದು ಕೆಲಸ ಇದೆ. ಅದಕ್ಕೆ ಅವತ್ತು ಅದನ್ನ ಮಾದರಿಯಾಗಿ ನಾವು ತಿಳಿಸ್ಕೊಳ್ತೀವಿ. ಆಮೇಲೆ ಬಹಳಷ್ಟು ಸಂದರ್ಭದಲ್ಲಿ ನೀವು ವಿಜಯಪುರ ಜಿಲ್ಲೆಗೆ ಈಗ ನೀರಾಯಿತು, ಹಸಿರು ಆಯಿತು, ಶಿಕ್ಷಣಕ್ಕೂ ಕೂಡ ನಾವು ಒತ್ತನ್ನು ನಾವು ಕೊಡ್ತಾ ಇದ್ದೀವಿ.
ಈಗಾಗಲೇ CSR ಅನ್ನೋದ್ರಲ್ಲಿ ಸಹಾಯವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಇನ್ನು ಬಹಳ ವ್ಯಾಪಕವಾಗಿ ಜಿಲ್ಲೆಯಲ್ಲಿ ಕೂಡ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಮಾಡೋ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮ್ಮ ರಿಸಲ್ಟ್ಸನ್ನ ಪ್ರತಿಯೊಂದು ಇದಕ್ಕೆ ಒಬ್ಬರನ್ನ ಏನಂತಾರೆ ಅವ್ರನ್ನ ನೋಡಲ್ ಆಫೀಸರ್ನ ಹಾಕಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸಹ ಶಿಕ್ಷಣ, ಅದರಲ್ಲಿ ವಿಶೇಷವಾಗಿ SSLC PUC ರಿಸಲ್ಟ್ಸು ಇವತ್ತು ಒಳ್ಳೆ ರೀತಿಯಲ್ಲಿ ಬರಬೇಕು ಅನ್ನೋ ರೀತಿಯಿಂದ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾನು ಕೂಡ ಇವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ, ಕೈಗಾರಿಕೆ ಸಚಿವನಾಗಿ ತಮ್ಗೆ ಗೊತ್ತಿದೆ, ಈಗ 2 ಕಂಪನಿಗಳು ವಿಶೇಷವಾಗಿ ನಮ್ಮ ಟೊಯೋಟಾ ಕಂಪನಿ, ಟೊಯೋಟಾ ಕಿರ್ಲೋಸ್ಕರ್ ಅವರು ಸುಮಾರು 450 ಜನರಿಗೆ ನಾನು ಇಲ್ಲಿ ಉದ್ಯೋಗವನ್ನು ಕೊಡಿಸಿದ್ವಿ. ಇಲ್ಲಿ ಅವ್ರು ಬಂದು ಇಲ್ಲಿ ಒಂದು ಕ್ಯಾಂಪಸ್ ಇಂಟರ್ವ್ಯೂ ಅನ್ನು ಮಾಡಿ, ಬರೀ BLD ಸಂಸ್ಥೆ ಅಲ್ಲ, ಇಡೀ ವಿಜಯಪುರ ಜಿಲ್ಲೆ ಎಲ್ಲ ITI ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಜಿಲ್ಲೆಯ ಎಲ್ಲ ಸಂಘಗಳಲ್ಲಿ ಕೂಡಿ ಸುಮಾರು 450 ಯುವಕರಿಗೆ ಟೊಯೋಟಾದಲ್ಲಿ ಉದ್ಯೋಗ ಸಿಕ್ಕಿದೆ. ಮೊನ್ನೆ ಫಾಕ್ಸ್ಕಾನ್, ಆಪಲ್ ಏನಿದೆಯಲ್ಲ ಆ ಕಂಪನಿ ಕೂಡ ಬಂದಿದ್ರು. ಅವರು 65 ಜನರಿಗೆ ಸೆಲೆಕ್ಟ್ ಆಗಿದೆ. ಬಹಳ ನಿರೀಕ್ಷೆ ಇತ್ತು, ಇನ್ನು ಬಹಳಷ್ಟು ಜನರಿಗೆ ಇದು ಆಗಬೇಕಾಗಿತ್ತು. ನಾನು ಮತ್ತೊಮ್ಮೆ ಅವ್ರಿಗೆ ವಿನಂತಿ ಮಾಡ್ಕೋತೀನಿ, ಇನ್ನೊಂದು ರೌಂಡ್ ಆಫ್ ಅವ್ರಿಗೆ ಫಾಕ್ಸ್ಕಾನ್ ವಿನಂತಿ ಮಾಡ್ಕೋತೀನಿ. ಇನ್ನೂ 100 ಮಕ್ಕಳಿಗೆ ಉದ್ಯೋಗ ಸಿಗಬೇಕು. ಅದರಂತೆ ಈ ಉಳಿದ ಎಲ್ಲ ಕಂಪನೀಸ್ಗೂ ಕೂಡ ನಾನು ಈಗ ಟಾರ್ಗೆಟ್ ಮಾಡ್ತೇನೆ. ಟಾರ್ಗೆಟ್ ಮಾಡಿ ಇವತ್ತು ಎಲ್ಲರೂ ಬಂದು ವಿಜಯಪುರದಲ್ಲಿ ಇವತ್ತು ನಮ್ಮ ಮಕ್ಕಳು ಏನಿದ್ದಾರೆ ಇಲ್ಲಿ ಎಲ್ಲ ಅವ್ರನ್ನ ಆಯ್ಕೆ ಮಾಡೋ ಜೊತೆಗೆ ನನ್ನ ಒಂದು ಗುರಿ ಏನಿದೆ, ಒಂದು 5 ರಿಂದ 10 ಸಾವಿರ ಮಕ್ಕಳಿಗೆ ಇವತ್ತು ವರ್ಷ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಆ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸಿದ್ರೆ ನಾನು ಉದ್ಯೋಗ ಕೈಗಾರಿಕಾ ಸಚಿವನಾಗಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ. ಇದು ಹೊರಗಡೆ ಕಂಪನೀಸ್ ಇಂದ. ಮತ್ತು ಇಲ್ಲಿ ವಿಜಯಪುರದಲ್ಲಿ ತಮ್ಗೆ ಗೊತ್ತಿದೆ, ಕ್ಯಾಂಪಾಕೋಲಾ ಇವತ್ತು ಏನು ರಿಲಯನ್ಸ್ ಗ್ರೂಪ್ ಅವರು ಇಲ್ಲಿ 1,600 ಕೋಟಿ ರೂಪಾಯಿ ಇವತ್ತು ದಿವಸನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಜಾಗವನ್ನು ಕೂಡ ಕೊಟ್ಟಿದ್ದೀವಿ ಮುಳವಾಡದಲ್ಲಿ ಏನ್ರಿ. ಅದ್ರ ಜೊತೆಗೆ ಇನ್ನೂ ಅಡಿಷನಲ್ ಆಗಿ 450 ಕೋಟಿ ಅಂದ್ರೆ ಸುಮಾರು 2,050 ಕೋಟಿ ರೂಪಾಯಿ ಅಷ್ಟು ಬಂಡವಾಳವನ್ನು ಅವರು ಹೂಡಿಕೆ ಮಾಡ್ತಾ ಇದ್ದಾರೆ. ಇವತ್ತು ಸಾವಿರಾರು ಮಕ್ಕಳಿಗೆ ಅವತ್ತು ಉದ್ಯೋಗ ಸಿಗ್ತಾ ಇದೆ. ಸುಜ್ಲೋ ಅಂದವರು ಈಗಾಗಲೇ ಅವರು ಈ ಬ್ಲೇಡ್ಸ್ ಅಂತಾರಲ್ಲ, ಈ ವಿಂಡ್ ಇರ್ತದಲ್ಲ, ವಿಂಡ್ ಬ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್, ಅದಾಗ ಅತಿಯಾದ ದೊಡ್ಡದಾದಂತ ಒಂದು ಬ್ಲೇಡ್ ಅನ್ನ ಉತ್ಪಾದನೆ ಮಾಡಲಿಕ್ಕೆ ಇವತ್ತು 360 ಕೋಟಿಯನ್ನ ಇವತ್ತು ಇನ್ವೆಸ್ಟ್ ಮಾಡ್ತಾರೆ. ಮತ್ತು ಇನ್ನಿತರ ಎಲ್ಲ ಕೂಡಿ ಅವ್ರು ಹೇಳಿದಾರೆ, ಮಾತನ್ನು ಕೊಟ್ಟಿದ್ದಾರೆ. ಸುಮಾರು 2,000 ಜನರಷ್ಟು ಉದ್ಯೋಗವನ್ನು ಕೊಡ್ತೀವಿ ಅಂತ ಕೂಡ ಅವರು ನನಗೆ ಹೇಳಿದ್ದಾರೆ ಹಂತವಾಗಿ. ರಿನ್ಯೂ ಪವರ್ ಇವತ್ತು ಸಹ ಸೋಲಾರ್ ಸೆಲ್ಸ್ ಸಲುವಾಗಿ, ಸೋಲಾರ್ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಇವತ್ತು ಅವರು 4,700 ಕೋಟಿ ರೂಪಾಯಿ ಇವತ್ತು ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ. ಆಮೇಲೆ ಅವ್ರಿಗೆ ಬ್ಯಾಂಕಿಂಗ್ ಪೀರಿಯಡ್ ಮತ್ತು ಇನ್ನಿತರ KERC ಸ್ವಲ್ಪ ಜೊತೆ ಅವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ಈಗ ನಾವು ಅದನ್ನ FD ಹತ್ರ ಮೂವ್ ಮಾಡಿ ಅವ್ರಿಗೂ ರಿನ್ಯೂ ಪವರ್ಗೆ ಕೂಡ ಇವತ್ತು ಇಲ್ಲಿ ಬಂದು ಇಂಡಸ್ಟ್ರಿ ಸೆಟಪ್ ಮಾಡಲಿಕ್ಕೆ ಅನುಕೂಲ ಮಾಡ್ತಾ ಇದ್ದೀವಿ. ಆಮೇಲೆ ಹಿಂದೂಸ್ತಾನ್ ಕೋಕೋ ಕೋಲಾ ಲಿಮಿಟೆಡ್ ಅವರು ಕೂಡ ಒಂದು ಬಾಟ್ಲಿಂಗ್ ಪ್ಲಾಂಟ್ ಅನ್ನ, ನ್ಯೂ ಬಾಟ್ಲಿಂಗ್ ಪ್ಲಾಂಟ್ ಅನ್ನು ಹಾಕ್ತಾ ಇದ್ದಾರೆ. ಅವರು 1,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಅವರು ಕೆಲವೊಂದು ವಿಚಾರಗಳನ್ನ ನಾವು ಏನು GST ಮತ್ತು ಏನೆಲ್ಲ ಕೂಡ ಇದನ್ನ ಶೇಕಪ್ ಬಗ್ಗೆ ಅವರು ಇದು ಮಾಡ್ತಾ ಇದ್ದಾರೆ. STC ರಿಇಂಬರ್ಸ್ಮೆಂಟ್ ಬಗ್ಗೆ ಕೆಲವೊಂದು ವಿಚಾರಕ್ಕೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಟಾಟಾ ಪವರ್ ಸೋಲಾರ್ ಅವರು ಕೂಡ ಸೆಟ್ಟಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗ್, ಇದು ಸೋಲಾರ್ ಸೆಲ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ ಒಂದು 10 ಗಿಗಾವ್ಯಾಟ್ ಕೆಪಾಸಿಟಿ ಸೋಲಾರ್ ಮುಂದಿನ ಒಂದು ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ಅವರ ಒಂದು ಎಸ್ಟಿಮೇಟೆಡ್ ಕಾಸ್ಟ್ ಏನಿದೆ ಅದನ್ನು ಇನ್ನೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಅದನ್ನ ವರ್ಕ್ ಮಾಡಿದ್ರೆ ನಮಗೆ ತಿಳಿಸ್ತಾ ಇದ್ದಾರೆ. ವಿಂಗ್ಸ್ ವಿಟಾರಾ ಇದು ಒಂದು ಮಹತ್ವದ ಕಂಪನಿ ನಮ್ಗೆ, ಯಾಕಂದ್ರೆ ಅಗ್ರಿಕಲ್ಚರ್ ಬೇಸ್ಡ್. ವಿಂಗ್ಸ್ ವಿಟಾರಾ ಸರ್ ಅವ್ರು ಏನಂದ್ರೆ ಪಲ್ಸ್ ಪ್ರೊಸೆಸಿಂಗ್, ಅಂದ್ರೆ ಎಲ್ಲ ನಮ್ಮಲ್ಲಿ ತೊಗರಿ ಗಿಗರಿ ಇವೆಲ್ಲಾನು ಕೂಡ ಪಲ್ಸಸ್ ಇದಾವೆ. ಈ ಕಾಳುಗಳು ಏನಿದಾವಲ್ಲ, ವಿಜಯಪುರ ಆಗಲಿ ಗುಲ್ಬರ್ಗ ಆಗಲಿ, ವಿಟಾರಾ ಇಸ್ ವರ್ಲ್ಡ್ ನಂಬರ್ 1, ಜಗತ್ತಿನಲ್ಲಿ ನಂಬರ್ 1 ಕಂಪನಿ. ಅವರು ಇಲ್ಲಿ ಬಂದು ತಮ್ಮ ಪಲ್ಸ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹಾಕಿದ್ಮೇಲೆ ನಮ್ಮ ರೈತರು ಬೆಳೆದಂತ ಏನು ತೊಗರಿ ಇರ್ಬೋದು ಇತ್ಯಾದಿ ಏನು ನಮ್ಮ ಕಾಳುಗಳಿದಾವೆ, ಆ ಕಾಳುಗಳಿಗೆ ಸಹ ಒಂದು ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೇಟ್ ಅನ್ನ ಅವ್ರಿಗೆ ಸಿಗ್ತದೆ. ಅದನ್ನ ಪ್ರೊಸೆಸ್ ಮಾಡುವಂಥದ್ದು ಕೂಡ ಇಲ್ಲಿ ಆಗ್ತದೆ. ಅವರು ಸುಮಾರು 300 ಇನ್ವೆಸ್ಟ್ಮೆಂಟ್ ಸಾಣದಿರ್ಬೋದು, 350 ಕೋಟಿ ರೂಪಾಯಿ. ಬಟ್ ಅದು ಬಹಳ ಮಹತ್ವದಾದಂತ ಇವತ್ತು ನಮಗೆ ರೈತರಿಗೆ ವಿಜಯಪುರ ಗುಲ್ಬರ್ಗ ವಿಶೇಷವಾಗಿ ತೊಗರಿ ಮತ್ತು ಇನ್ನಿತರ ಎಲ್ಲಾನು ಸುತ್ತಮುತ್ತ ತೊಗರಿ ಒಂದೇ ಅಲ್ಲ, ಏನು 100
ಕಾರ್ಡ್ಗಳಿಗೆ 3,000 ಕೊಡುವಂಥದ್ದು. ವಿಂಗ್ಸ್ ವಿಟೇರಾ ಇಸ್ ಒರಿಜಿನಲ್ ಕಂಪನಿ, ಅದು ಕೂಡ ವಿಂಗ್ಸ್ ಕೂಡ ಟೈಪ್ ಮಾಡ್ಕೊಂಡಿದ್ರಲ್ಲಿ ಮಾಡ್ತಾ ಇದ್ದಾರೆ. ಇದು ವರ್ಲ್ಡ್ ಟಾಪ್ ಕಂಪನಿ ಇದೆ ಪಲ್ಸಸ್ ಇದರಲ್ಲಿ ಪ್ರೊಸೆಸಿಂಗ್ನಲ್ಲಿ. ಅದೇ ರೀತಿ ಮೆಲ್ ಸ್ಟಾರ್ ಇವತ್ತು ನಮ್ಮಲ್ಲಿ ಒಂದು ಫ್ಲೈಟ್ ಟ್ರೈನಿಂಗ್ ಸ್ಕೂಲನ್ನು ಇದು ಮಾಡಲಿಕ್ಕೆ, ನಮ್ಮ ಏರ್ಪೋರ್ಟ್ ಇದರಲ್ಲಿ ಫ್ಲೈಟ್ ಟ್ರೈನಿಂಗ್ ಸ್ಕೂಲನ್ನು ಮಾಡಲಿಕ್ಕೆ 10,000 ಒಂದು ಆಸಕ್ತಿಯನ್ನು ತೋರಿಸಿದ್ದಾರೆ. ಮತ್ತು ನಮ್ಮ ಏರ್ಪೋರ್ಟ್ ಪಕ್ಕದ ಜಾಗದಲ್ಲಿ ಅವರಿಗೆ ಒಂದು KSIDC ಅಲಾಟ್ಮೆಂಟ್ ಟೆಂಡರ್ ಮೂಲಕ ಅವರಿಗೆ ಇದು ಮಾಡ್ತಾ ಇದ್ದೀವಿ. KSID ಭೂಮಿಯನ್ನು KIDB ಟ್ರಾನ್ಸ್ಫರ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಅಂತ ಹೇಳಿ ರಿನ್ಯೂಬಲ್ ಎನರ್ಜಿ ಯೂನಿಟ್, ಅದು 8,000 ಕೋಟಿ ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ. ಅದು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶದಲ್ಲಿ ಜಿಮ್ನಲ್ಲಿ ಮತ್ತು ವಿಜಯಪುರದಲ್ಲಿ ಸಹ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವರು ಇದನ್ನು ಮಾಡಿದ್ದಾರೆ. ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ಗ್ರಾಸಿಮ್ನವರು ಒಂದು ನ್ಯೂ ಪೇಂಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆ ಸಲುವಾಗಿ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ಸೈಜ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ. ಮತ್ತು ಪೊದ್ದಾರ್ ಗ್ರೂಪ್ ಅವರು ಅದೊಂದು ಏನಂತೀರಿ ನ್ಯೂ ಪೈಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದನ್ನ ಕೂಡ ಅವರು ನಮ್ಮ ವಿಜಯಪುರ್ಗೆ ಅವ್ರು ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಇಂಡಸ್ಟ್ರೀಸ್ನಲ್ಲಿ ಕೂಡ ನಾನು ಉದ್ಯೋಗ ಮಂತ್ರಿಯಾಗಿ ನಾವು ನಮ್ಮ ಜಿಲ್ಲೆಗೂ ಕೂಡ, ಯಾಕಂದ್ರೆ ಸ್ವಲ್ಪ ಇಂಡಸ್ಟ್ರೀಸ್ ಬರಬೇಕು, ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ ಎರಡೂ ಕೂಡ ಹೊಂದ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಕಂಪನಿ ಜೊತೆ ಫಾಲೋ ಮಾಡ್ತಾ ಇದ್ದೀವಿ. ಇದರಲ್ಲಿ ಅಟ್ಲೀಸ್ಟ್ 75% 80% ಕೆಲವೊಂದು ಈಗಾಗಲೇ ಕನ್ಫರ್ಮ್ ಆಗಿದ್ದಾವೆ. ಇನ್ನೊಂದು ಕೆಲವೊಂದು ಏನು ವಿವಿಧ ಹಂತದಲ್ಲಿದ್ದಾವೆ, ಅದನ್ನು ಕೂಡ ಇದು ಆಗ್ತದೆ. ಒಟ್ಟಾರೆ ವಿಜಯಪುರ ಜಿಲ್ಲೆ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಪಕ್ಕದ ಬಾರಾಮತಿ ಇರೋ ಜೊತೆ ನಮ್ಮ ಕಾಂಪಿಟೇಷನ್ ಇದೆ ಅಂತ. ಶರದ್ ಪವಾರ್ ಅವರು ಬಾರಾಮತಿ ಹೆಂಗೆ ಅವರು ಅಲ್ಲಿ ನೀರಾವರಿ, ಕೃಷಿ, ಆಮೇಲೆ ಇಂಡಸ್ಟ್ರೀಸು ಮತ್ತು ಡೈರಿ, ಫುಡ್ ಪ್ರೊಸೆಸಿಂಗಿಗೆ ಮಹತ್ವ ಕೊಟ್ಟಿದ್ದಾರೆ. ನಮ್ಮ ವಿಜಯಪುರ ಜಿಲ್ಲೆನೂ ಕೂಡ ಶರದ್ ಪವಾರ್ ಅವರ ಬಾರಾಮತಿ ತರ ನಾವು ಕೂಡ ಆಗಬೇಕು ಅನ್ನೋ ಒಂದು ಕನಸನ್ನ ಹೊತ್ಕೊಂಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕಾರವನ್ನ ಕೋರ್ತೇನೆ. ಸರ್ಕಾರ ವೈದ್ಯಕೀಯ ಕಾಲೇಜು ಈಗಾಗಲೇ ಮೊನ್ನೆ ನಾನು ಮತ್ತೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಇವತ್ತು, ಆಮೇಲೆ ಅದಕ್ಕಿಂತ ಮುಂಚೆ ಇನ್ನೊಂದು ಕೇನ್ಸ್ ಅಂತ ಹೇಳಿ ಮೊನ್ನೆ ಮೈಸೂರಿಗೆ KEYNES ಕೇನ್ಸ್ ಅಂತ ಹೇಳಿ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ದೊಡ್ಡ ಕಂಪನಿ ಮೈಸೂರಿನಲ್ಲಿದ್ದಾರೆ. ಈಗ ಅವರು ಮೊನ್ನೆ ನಾನು ಹೋಗಿ ಭೇಟಿ ಕೊಟ್ಟಾಗ ಇವತ್ತು ಮುಳವಾಡದಲ್ಲಿ ಒಂದು 2 ಹಂತದಲ್ಲಿ 2 ಪ್ರಾಜೆಕ್ಟ್ಸ್ ಅನ್ನು ಮಾಡ್ತಾ ಇದ್ದಾರೆ. ಸೆಮಿ ಕಂಡಕ್ಟರ್ ಇದರಲ್ಲಿ ಇವತ್ತು ಸಹ ನಮಗೆ ಇಲೆಕ್ಟ್ರಾನಿಕ್ಸ್ ಇದರಲ್ಲಿ ಕೇನ್ಸ್ ಕೂಡ ನಾನು ಹೇಳಿದ್ದೀನಿ. ಮುಳವಾಡದಲ್ಲಿ ನಾನು ಹೇಳಿದ್ದೀನಿ, ಬರ್ರಿ ನಿಮ್ಗೆ ಜಾಗ ಕೊಡ್ತೀವಿ, ನೀವೇನು ಕನ್ಸೆಷನ್ ಕೇಳ್ತೀರಾ ಭೂಮಿಗೆ, ಲ್ಯಾಂಡ್ ಪ್ರೈಸಸ್ನ ನೀವೇನು ಕನ್ಸೆಷನ್ ಕೇಳಿದ್ರೆ ಕನ್ಸೆಷನ್ ಕೊಡ್ತೀರಿ. ಯಾಕಂದ್ರೆ ನಾ ಜಿಲ್ಲಾವರಿ ಮಂತ್ರಿ ಇದ್ದೀನಿ, ಅಲ್ಲಿ ನಿಮಗೆ ಲ್ಯಾಂಡ್ ಗಿಂಡ್ ಎಲ್ಲಾನು ಕೂಡ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಕೇನ್ಸ್ ಕೂಡ ಸೇಲ್ ಬರ್ತದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಸೆಮಿ ಕಂಡಕ್ಟರ್ ಇದರಲ್ಲಿ ಅವರು ಬಹಳ ದೊಡ್ಡ ಮಾಡಿದ ಕಂಪನಿಗಳಿದ್ದಾರೆ. ಈಗ ತಾವು ಕೇಳಿರುವಂತಹದ್ದು PPP ವಿಚಾರದಲ್ಲಿ ನಾವು ಮೊನ್ನೆ ಶರಣ್ ಪ್ರಕಾಶ್ ಪಾಟೀಲ್ ಜೊತೆ ಮಾತಾಡಿದ್ದೀನಿ. ಹಿಂಗೆಲ್ಲ ಬೇಡಿಕೆ ಇದೆ ಅಂತ ಹೇಳಿದ್ದೀನಿ. ಈಗ ನಾನು ಒಂದು ದಿವಸ ಇಲ್ಲೆಲ್ಲ ಏನು ಹೋರಾಟಗಾರರು ಇದಾರಲ್ಲ ಅವರೆಲ್ಲರನ್ನ ಒಂದು ದಿವಸ ಅವ್ರು ಕೆಲವೊಂದು ಜನ ಒಂದು 10 ಜನಕ್ಕೆ ಅಲ್ಲಿ ಬೆಂಗಳೂರಿಗೆ ಕರೆಸಿ, ಯಾಕಂದ್ರೆ ಪಾಪ ಹೋರಾಟ ಮುಂದುವರ್ಸ್ಕೊಂಡು ಹೊರಟಿದ್ದಾರೆ ಅವ್ರು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಇವರಿಗೆ ಪ್ರಿಫರ್ಲಿ ಒಂದು ಕ್ಯಾಬಿನೆಟ್ ದಿವಸ ಆದ್ರೆ ಸೂಕ್ತ ಆಗ್ತದೆ. ಅವ್ರಿಗೆ ಅಲ್ಲಿ ಕರೆಸಿ ಭೇಟಿ ಮಾಡಿಸಿ ಅವ್ರ ಮನವಿಯನ್ನ ಅಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಹಚ್ತದೆ. ಈಗ ಫುಡ್ ಪಾರ್ಕ್ ಸಹ, ಆಮೇಲೆ ಮೈಸೂರು ಸ್ಯಾಂಡಲ್ ಸೋಪ್ ಅದೊಂದು ಬರ್ತಾ ಇದೆ, ಅದೊಂದು ಹೇಳಿ ನೆನಪಿದೆ. ಆಮೇಲೆ ಫುಡ್ ಪಾರ್ಕ್ ಸಹ ವಿ ಆರ್ ವರ್ಕಿಂಗ್ ಔಟ್ ಆನ್ ದ್ಯಾಟ್. ಫುಡ್ ಪಾರ್ಕ್ ಅದರಲ್ಲಿ ಫುಡ್ ಪ್ರೊಸೆಸಿಂಗ್ ಆಗಬೇಕು. ಈಗ ಅಕ್ಷಯ ಏನು ಬರ್ತಾರಲ್ಲ ಅವರು ಕೂಡ ನಮಗೆ ಬಹಳಷ್ಟು ಹೆಲ್ಪ್ ಆಗ್ತಾರೆ, ಸಹಕಾರ ಆಗ್ತಾರೆ. ಆ ಫುಡ್ ಪಾರ್ಕ್ ವಿಚಾರದಲ್ಲಿ ನಾವು ಬಹಳಷ್ಟು ಈಗ ಈ ವಿಟಾರ ಒಂದು ಬರ್ತದೆ, ಈಗ ಅದು ಫುಡ್ ಪ್ರೊಸೆಸಿಂಗ್ ಅದು ಪಲ್ಸಸ್ ಪ್ರೊಡಕ್ಷನ್. ಆಮೇಲೆ ನಮಗೆ ತೊಗರಿ ಇದರಿಂದ ಬಹಳ ದೊಡ್ಡ ವ್ಯಾಪಕ ಇದು. ಹಿಂಗಾಗಿ ಆ ಫುಡ್ ಪಾರ್ಕ್ ಏನಿದೆಲ್ಲ ಆ ಫುಡ್ ಪಾರ್ಕ್ ಏನು ಕೂಡ ನಾವು ಇಂಡಸ್ಟ್ರೀಸ್ ನಾವು ಮಾಡ್ತಾ ಇದೀವಿ. ನಿರಂತರವಾಗಿ ನಾವು ಕ್ಯಾಶ್ ಮಾಡ್ತಾ ಇದೀವಿ. ನಮ್ಗೆ ಯಾರು ಹೇಳ್ಬೇಕಾಗಿಲ್ಲ, ಹೇಳ್ಸ್ಕೊಳ್ಬೇಕಾಗಿಲ್ಲ. ಫುಡ್ ಪ್ರೊಸೆಸಿಂಗ್ ಕೂಡ ನಾವು ಇದನ್ನ ಮಾಡ್ತಾ ಇದ್ದೀವಿ. ಅದನ್ನೇ ನಿಶ್ಚಿತವಾಗಿನೂ ಕೂಡ ಅದನ್ನ ಫುಡ್ ಪ್ರೊಸೆಸಿಂಗ್ ಇದು ಮಾಡ್ತೇವೆ. ನಾಲ್ಕೈದು ವರ್ಷದಿಂದ ಈಗ ಭೂಮಿ ನೋಡಿ ಇದು ಒಂದು ಹೇಳ್ತೀನಿ, ಇದು
ಜನರಿಗೆ ಒಂದು ಆತಂಕ ದೂರ ಆಗುತ್ತೆ. ಈಗ ಇದು ಬಹಳ ಮೈನರ್ ಇದು ಇದೆ 2.5 to 1.5 ರಿಕ್ಟರ್ನಲ್ಲಿ ಇದೆ. ಇದಾಗಿನೂ ಕೂಡ ನೀವು ಒಂದು ವಿಸಿಟ್ ಮಾಡಿಸಿ ಕಂಡೀಷನ್ ವಿಸಿಟ್ ಮಾಡಿಸಿ ಅಂದ್ರೆ ಬಂದು ವಿಸಿಟ್ ಮಾಡಿ ಹೋಗುದು ಸರ್. ಸ್ಟೇಟ್ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತ ವಿಸಿಟ್ ಮಾಡಿ ಹೋಗಿದ್ದಾರೆ. ಅದೇ ಹೇಳ್ತದೆ ಲೋಕಲೈಸ್ ಇದು ಇರ್ತದೆ. ಅದು ಯಾರು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಇದೆಲ್ಲಾನು ಕೂಡ ಸೆಟ್ಲ್ ಆಗ್ತಿರ್ತದೆ. ಈ ಭೂಮಿ ಇದರಲ್ಲಿ ಇದು ನಿಸರ್ಗದ ಲೈಮ್ ಸ್ಟೋನು, ಇದು ನೀರಾವರಿ, ಇವೆಲ್ಲರೂ ಕೂಡ ಏನಾಗ್ತದೆ, ನೀರು ಸೆಟ್ಲ್ ಆಗ್ತಿರ್ತದೆ ಅದೆಲ್ಲ. ಇದು ಹೀಗಾಗಿ ಇದು -3 ಸ್ಟೇಟ್ ಇದು ಬಂದು ಹೋಗಿದ್ದಾರೆ. ಹೀಗಾಗಿ ಡಿಸಾಸ್ಟರ್ ಟೀಮ್ ಬಂದು ಹೋಗಿದ್ದಾರೆ. ಇನ್ನೊಮ್ಮೆ ಅವ್ರು ಹೇಳುವಂತದ್ದೇನು, ಸ್ವಲ್ಪ ಇನ್ನೊಮ್ಮೆ ಎಕ್ಸ್ಪರ್ಟ್ಸ್ ಬಂದು ಯಾರಿಗೂ ಜನರಿಗೆ ಒಂದು ಧೈರ್ಯವನ್ನು ತುಂಬುವಂತ ಕೆಲಸ ಆಗ್ಬೇಕು ಅಂತ. ಓಕೆ, ಇನ್ನೊಮ್ಮೆ ಅವ್ರನ್ನ ಕರೆಸಿ ಯು ಆರ್ಗನೈಸ್ ಕರೆಸಿ ಮತ್ತೆ ಬೇಕಾದ್ರೆ ಸ್ವಲ್ಪ ನ್ಯಾಷನಲ್ ಲೆವೆಲ್ ಮತ್ತು ಅಥವಾ IAS ಇಂಡಿಯನ್ಸ್ ಆಫ್ ಸೈನ್ಸ್ ಇದು ಕೂಡ ಯಾರು ಸ್ವಲ್ಪ ಇದು ಮಾಡ್ತಾರೆ, ಒಂದು ಟೀಮ್ ಇದು ಮಾಡ್ಕೊಂಡು ನಾನು ನಿಮ್ ಸರ್ಕಾರ ಮಾಡ್ತೇನೆ, ಇದು ಮಾಡಿಸಿ ಒಂದು ಇದು ಮಾಡೋ ಸ್ವಲ್ಪ ಜನರಿಗೆ. ಈಗ ಇಟ್ ರಿಪೋರ್ಟ್ ಇದೆ ಈಗಾಗಲೇ. ಏನಾಗ್ತದೆ, ಇದು ಸೆಟಲ್ಮೆಂಟ್ ಪ್ರೊಸೆಸ್. ಭೂಮಿ ಇದು ನಿಸರ್ಗ, ಪಾರ್ಟ್ ಆಫ್ ದ ನೇಚರ್, ಅಂಡ್ ದಿಸ್ ಆಲ್ ಮೈನರ್. ಈಗ ನೀರಾವರಿ ಆಗಿದೆ, ಆಲ್ಮಟ್ಟಿ ಡ್ಯಾಮು, ಶೇಖರಣೆ, ನೀರು, ಲೈಮ್ ಸ್ಟೋನ್ಸ್ ಇದೆಲ್ಲವೂ ಕೂಡ ಇದು ಬರ್ತದೆ. ಅದೇ ಹೇಳಿದ್ರಲ್ಲಪ್ಪ, ನೀನು ಒಬ್ಬರಿಗೆ ಗೊತ್ತಪ್ಪ, ಉಳಿದವ್ರು ಗೊತ್ತಿಲ್ಲ ನಿಮ್ಮವ್ರಿಗೆ, ನೀವು ಒಬ್ಬರಿಗೆ ಗೊತ್ತದ. ಅಲ್ಲೇ ಮಕ್ಕಳ ಬಸವರಾಜ್ ಅವ್ರಿಗೆ ಗೊತ್ತಿಲ್ಲ. Okay, listen. This is part of settlement, Baswaraj. Okay. Naturally. Yes. ಸುಪ್ರೀಂ ಕೋರ್ಟ್ ಇದು ಮಾಡಿದ್ರೆ ನಾನು ಅದ್ರ ಅಲ್ಲಿಗೆ ನಿಲ್ಬೇಕು ಅಷ್ಟೇ. ನಾನು ಮಾತಾಡೋದ್ರ ಬಗ್ಗೆ. ಸರ್, ಈಗ ನೀರಾವರಿ ಹೋರಾಟ ಮೂಲಕ ಹೋರಾಟ ಮಾಡಬೇಕು. ಸರ್, ಈಗ ಬೆಳೆ ವಿಮೆ ಸಂಬಂಧಪಟ್ಟ ಅತ್ಯಂತ ಪರಿಹಾರ ನೋಡಿಪ್ಪ, ಬೆಳೆ ಪರಿಹಾರ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ, ನಾನ್ ಮಾಡಿದ್ದೀನಿ, ಎಲ್ಲಾ ಮೀಟಿಂಗ್ ಮಾಡಿದೀವಿ, ಎಲ್ಲಾ ಇದು ಕಂಪ್ಲೀಟ್ ಆಗಿ ಬೆಳೆ ಪರಿಹಾರ ಕೊಡಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗ ಅದಲ್ಲದೆ ಇನ್ಶೂರೆನ್ಸ್, ಬರೀ ನೀವು ಬೆಳೆ ಪರಿಹಾರದಂತೂ ಆಯ್ತು, ಈ ಇನ್ಶೂರೆನ್ಸ್ ಬಹಳ ಕಂಪ್ಲೇಂಟ್ ಬರ್ತಾ ಇತ್ತು. ನಾನು ಒಂದ್ಸಲ ಮೀಟಿಂಗ್ ಮಾಡಿದ್ದೀನಿ, ಇನ್ಶೂರೆನ್ಸ್ ಕರ್ಶಿಸಿ ನನ್ನ ಮನೇಲಿ ಒಂದು ಮೀಟಿಂಗ್ ಮಾಡಿ DC ಅವ್ರಿಗೆ ಅದನ್ನ ಇದು ಕೊಟ್ಟು, ಅವರು ಕೆಲವೊಂದು ತಕರಾರುಗಳಿಂದ ತೆಗಿತಾ ಇದ್ರು. ಈ ಹಂತದಲ್ಲಿ ಹಿಂದಿನ ವರ್ಷದೂ ತೆಗಿತಾ ಇದ್ರು, 24 25 ಎಲ್ಲಾನು ಕೂಡ DC ಅವ್ರಿಗೆ ಹೇಳಿ DC ಅವ್ರು ಕೂಡ ಮೀಟಿಂಗ್ ಮಾಡಿದ್ದಾರೆ. ಇನ್ಶೂರೆನ್ಸ್ ಕೂಡ ಇವತ್ತು ದಿವಸ ಸರಿಯಾಗಿ ಮುಟ್ಟಬೇಕು. ಅವ್ರ ಮೇಲೆ ನುಣಿಸ್ಕೊಂಡು ಹೋಗ್ಬಾರ್ದು, ಅವ್ರು ತಪ್ಪಿಸ್ಕೊಂಡು ಆ ನೆಪ ಈ ನೆಪ ಒಡ್ಡಿ ನುಣಿಸ್ಕೊಂಡು ಹೋಗ್ಬಾರ್ದು. ಆ ಇನ್ಶೂರೆನ್ಸ್ ಕೂಡ ಸರಿಯಾಗಿ ಇವತ್ತು ದಿವಸ ಆಗ್ಬೇಕು. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹತ್ರ ಮೀಟಿಂಗ್ ಮಾಡಿಸಿದ್ದೆ. ನಾನು ಮೀಟಿಂಗ್ ಮಾಡಿದ್ದೀನಿ ಇನ್ಫಾರ್ಮಲಿ, ಅವ್ರಿಗೂ ಕೂಡ ಮೀಟಿಂಗ್ ಮಾಡ್ಸಕ್ಕೆ ಹಚ್ಚಿ ಅದನ್ನು ಕೂಡ ಮಾಡ್ತೀನಿ. ನೋ ಕಮೆಂಟ್ಸ್. ಸಂಪುಟ ವಿಸ್ತರಣೆ, ಸ್ಥಾನ ಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ. ಮತ್ತು ಸಂಪುಟ ವಿಸ್ತರಣೆ ಅದೆಲ್ಲೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳ ನಿರ್ಧಾರ ಮಾಡ್ತಾರೆ. ಅವ್ರು ಹೇಳಿದಾರ, ಬೆಂಬಲಿಗಳು ಅಭಿಮಾನಿಗಳು ಹೇಳ್ತಾರ. ನೋಡಿ, ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ, ನಮ್ಮ ಕೈಗ ಇಲ್ಲ, ಇದು ಮಾಧ್ಯಮದವ್ರು ನಿಮ್ ಕೈಗ ಮೊದಲೇ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತದೆ, ಕಾಲಕ್ಕೆ ಒಂದು ನಿರ್ಣಯ ಆಗ್ತದೆ. ಯಾವ ಪಾರ್ಟಿಗೆ ಅದಾರ? ನಮ್ಮ ಪಾರ್ಟಿಗೆ ಅದಾರ? ಅಲ್ಲ, ಯಾವ ಪಾರ್ಟಿಗೆ ಅದಾರ? ಕಾಂಗ್ರೆಸ್ ಪಾರ್ಟಿಗೆ ಅದಾರ? ಯಾವ ಪಾರ್ಟಿಗೆ ಅದಾರ? ಅಲ್ಲಿ ಯಾವ ಪಾರ್ಟಿಗೆ ಅದಾರ? ನಮ್ಮ ಪಾರ್ಟಿಗೆ ಅವ್ರಿಗಿಂತ ಗೊತ್ತು. ನಮ್ಮ ಪಾರ್ಟಿಯಿಂದ ಹೇಳಿದವಲ್ಲ ಹೈಕಮಾಂಡ್ ನಮ್ಗೆ ಗೊತ್ತು. ಇವ್ರು ಯಾವ ಪಾರ್ಟಿಗೆ ಅದಾರ ಹೇಳ್ರಲ್ಲ. ಬಿಜೆಪಿಯಿಂದ ಇವ್ರೇನ್ ಅವ್ರ ಪಾರ್ಟಿಗೆ ಅವ್ರಿಗೆ ಗೊತ್ತಿಲ್ಲ, ಉಚ್ಚಾಟನೆ ಕೊಂಡ್ರ ಹೇಳ್ತೀರಿ.
ಸರ್ ಮಹಾರಾಷ್ಟ್ರ ಸರ್ ಕನ್ನಡ ಜಿಲ್ಲೆ ಸರ್ ಅಲ್ಲಿ ಏನ್ ಮಾಡ್ತಾರೆ ಸರ್ ಅಲ್ಲಿ ಅಂಗನವಾಡಿ ಸ್ಕೂಲ್ ಮೊದಲು ಮರಾಠಿ ಅಕ್ಷರ ಜ್ಞಾನ ಕೊಡ್ತಾರೆ ಅದನ್ನ ಲಿಸ್ಟ್ ಮಾಡಿ ಸರ್ ಮರಾಠಿ ಮಾಧ್ಯಮ ಕೊಡ್ತಾರೆ ಸರ್ ಅಡ್ಮಿಷನ್ ಮರಾಠಿ ಮಾಧ್ಯಮ ನನಗೆ ನೀವು ನೋಟ್ ಕೊಟ್ಟಿದ್ದೀರಿ, ನಾನು ಕೂಡ ಅಷ್ಟೇ ಆಸಕ್ತಿ ಹೊಂಟಿದ್ದೀನಿ. ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಗೆ ಕೊಟ್ಟಿದ್ದಕ್ಕೆ. ಕೊಡಿ, ಅದನ್ನ ಕೊಡಿ, ನಾನು ಡೀಟೇಲ್ಸ್ ಕೊಡಿ. ಆಯ್ತು, ನಾನು ಇದನ್ನ ಖುದ್ದಾಗಿ ಇವತ್ತು ದಿವಸ ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ನಾವು ಮಾಡ್ತೀನಿ. ನಾ ಮಾಡ್ತೇನೆ. ನೀವು ಕೊಟ್ಟಿದ್ರಲ್ಲ ನಾನು ಇದು ಮಾಡಿಸಿ ನ್ಯಾಯ ಒದಗಿಸುವಂತ ಕೆಲಸ ನಿಶ್ಚಿತವಾಗಿಯೂ ಅದನ್ನ ಅಟೆಂಡ್ ಮಾಡ್ತೀನಿ. ಯಾರು ಏನ್ ಮಾಡಿದಾರ? ಯಾರು ಕೂಡ ನೋಡಿ, ಯಾರು ಸರ್ಕಾರಗಳು ಕಾನೂನಾತ್ಮಕವಾಗಿ ನಡ್ಕೋತವೆ. ಏನು ಸರ್ಕಾರದ ಪದ್ಧತಿ ಮಾಡ್ತವೆ, ನನಗೆ ಮಾಹಿತಿ ಇಲ್ಲ. ಅದನ್ನ ಆ ಮಾಹಿತಿಯನ್ನು ಪಡ್ಕೊಂಡು ನಾನು ಹೇಳ್ತೇನೆ. ನಿನ್ನೆ ಬಂದಿದಾರಂತಲ್ಲ ಸಂಬಂಧಿತ ಸಚಿವರು, ಏನಿದ್ರು ಅವ್ರ ಪಕ್ಷ ಕೊಟ್ಟ ಮಾತು ನಾನು ಕೇಳ್ತೀರಾ ನೀವು? ಅವರೇ ಇಂಪಾರ್ಟೆಂಟ್ ಅಲ್ಲ ನೋಡ್ರಿ, ಸಂಬಂಧಿಸಿದ ಮಂತ್ರಿಗಳು ಇಂಪಾರ್ಟೆಂಟ್ ಅಲ್ಲ. ಈಗ ಅವರು ಆರ್ಟಿಸಿ ಸರ್ ಏನ್ ದೇವಸ್ಥಾನಗಳ ಆರ್ಟಿಸಿ ಮುಜರಾಯಿ ಇಲಾಖೆ ಕರ್ನಾಟಕ ಸರ್ಕಾರ ಸೇರಿಸಬೇಕು ಅಂತ ಹೊರಟಿದ್ದಾರೆ ಸರ್. ಅದು ಈಗ ವಿವಾದಕ್ಕೆ ಕಾರಣ ಆಗಿದೆ ಸರ್. ನಾನು ಚೆಕ್ ಮಾಡ್ತೇನೆ, ನಾನು ತಿಳ್ಕೊಂಡು ಮಾತಾಡ್ತೀನಿ. ನಿನ್ನೆ ಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ, ಮಂತ್ರಿಗಳು ಹೇಳಿದ್ರೆ ಅವ್ರ ಸರ್ಕಾರ ಮತ್ತು ಸಂಬಂಧಿಸಿದ ಮಂತ್ರಿಗಳು, ನಾನು ಕೂಡ ಅದನ್ನ ಅಟೆಂಡ್ ಮಾಡ್ತೇನೆ. ನಾನು ಅದಕ್ಕೆ ನಾನು ಚೆಕ್ ಮಾಡ್ಕೋತೀನಿ. ಸಣ್ಣ ಪ್ರಶ್ನೆ ಇದೆ, ಕರ್ನಾಟಕ ರಾಜ್ಯೋತ್ಸವ ಎಲ್ಲರೂ ಮಾಡ್ತಾರೆ ಸರ್. ಇವತ್ತು ಸಂಸದರು ಮತ್ತು ನಮಗೂ ಅಸಮಾಧಾನ ಏನ್ ಆಗಿರ್ಬೋದು. ಇವತ್ತಿನ ರಾಜ್ಯೋತ್ಸವ ಕಾರ್ಯಕ್ರಮ ಅವ್ರು ಕೇಳಬೇಕಪ್ಪ. ಅಲ್ಲ, ಕರ್ನಾಟಕ ರಾಜ್ಯದ ಬಗ್ಗೆ, ಕನ್ನಡದ ಬಗ್ಗೆ ಅಭಿಮಾನ ನಿಮ್ಗೆ ಯಾಕಿಲ್ಲ ಅಂತ ಕೇಳ್ಬೇಕು ನೀನು. ನನಗೆ ಯಾಕೆ ಅಸಮಾಧಾನ ಆಗ್ತದೆ? ಬರುವುದು ಬಿಡುದು ಅವ್ರಿಗೆ, ಅವ್ರ ಸ್ವಾತಂತ್ರ್ಯಪ್ಪ. ನನಗೆ ಯಾಕೆ ಅಸಮಾಧಾನ ಆಗ್ತೈತಿ? ಸಮಾಧಾನ ಆಗಿಲ್ಲ, ಅಸಮಾಧಾನ ಆಗಿಲ್ಲ, ಎರಡೂ ಆಗಿಲ್ಲ. ನೋಡಿ, ಗಡಿ ವಿವಾದದಲ್ಲಿ ಮಹಾಜನ ವರದಿ ಅಂತಿಮ. MES ಇವ್ರದ್ದು ಮರಾಠಿಗರು ಏನು ಶುರು ಮಾಡ್ತಾರೆ. ಮರಾಠಿಗರು ಅಂದ್ರೆ MES ಮರಾಠಿಗರು, ನಮ್ಮ ಮರಾಠಿಗರಲ್ಲ ಅಂದ್ರೆ ಅವ್ರ ಇದು ನಡೆಯೋದಿಲ್ಲ. ಸುಮ್ಮನೆ ರಾಜಕೀಯ ಉದ್ದೇಶಕ್ಕಾಗಿ ಮಾಡ್ತಾರ, ಓಟಿನ ಆಶೆಗಾಗಿ. ಯಾರು ಸರ್ಕಾರ ಅವ್ರಿಗೆ ಈ ಕರಾಳ ಗಿರಾಳ ಮಾಡೋದು ಅವ್ರು ಬರೋಬ್ಬರ ಅವ್ರ ಮ್ಯಾಗ ಆಕ್ಷನ್ ತಗೋದು. ಅಲ್ಲಿ ಜಿಲ್ಲಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ರಿ ಅವ್ರಿಗೆ ಅಧಿಕಾರ ಇದೆ. ಸರ್ಕಾರನೂ ಕೂಡ ಇದ್ರಲ್ಲಿ ಇಂಟರ್ಫೇರ್ ಆಗ್ತದೆ. ಅದ್ರಾಗ ಎರಡು ಮಾತಿಲ್ಲ. ಇವ್ರಿಗೆ ಈ ಎಲ್ಲ ಕೆಲಸಗಳನ್ನ ಮಾಡಕ್ಕೆ ಕನ್ನಡ ನಾಡಿನಲ್ಲಿ ಅವಕಾಶ ಇಲ್ಲ. ಗಣರಾಜ್ಯೋತ್ಸವ ದಿವಸ ಇದನ್ನ ಹೇಳ್ತಾ ಇದ್ದೀನಿ, ರಾಜ್ಯೋತ್ಸವ ದಿವಸ ಇಂಥವಕ್ಕೆಲ್ಲ ಅವಕಾಶ ನಾವು ನಮ್ಮ ಸರ್ಕಾರ ಮಾಡಿ ಕೊಡುದಿಲ್ಲ. ಅಂತವ್ರು ಯಾರು ಮಾಡಕ್ಕೆ ಬಂದ್ರೆ ಕಾನೂನು ಪ್ರಕಾರವಾಗಿ ಅವ್ರ ಮ್ಯಾಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ನೋಡಿ, ನಾನೇನು ಅದ್ರ ವಿಚಾರದಲ್ಲಿ ಮಾತನಾಡಕ್ ಹೋಗುದಿಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಮಾಡಿದೆ. ಅವ್ರಿಗೆ ಅಧಿಕಾರ ಅದಲ್ಲಮ್ಮ. ಬಸವಾದಿ ಶರಣರ ಸಮಾವೇಶ ಮಾಡ್ಬೇಕಾದ್ರೆ ಬಸವಾದಿ ಶರಣರ ಕಡೆ ಬಂದಾರಲ್ಲ, ಅದೇ ನಮ್ ಖುಷಿ. ಬಸವಾದಿ ಶರಣರ ಕಡೆ ಬಂದ್ರಲ್ಲ ಇವರೆಲ್ಲರೂ. ಬಸವಾದಿ ಶರಣರ ಸಮಾವೇಶ ಮಾಡಿ ನಾನು ಸಹಕಾರ ಮಾಡ್ತೀನಿ. ಬಸವಾದಿ ಶರಣರ ಸಭೆ ಆ ಕಾರ್ಯಕ್ರಮ ನಂದು, ಯಾಕಂದ್ರೆ ಬಸವಾದಿ ಶರಣರ ಕಾರ್ಯಕ್ರಮ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ. ಬಸವ ಜನ್ಮಭೂಮಿ ಇದು. ಬಸವಾದಿ ಶರಣರ ಒಂದು ಕಾರ್ಯಕ್ರಮಕ್ಕೆ ನಮ್ಗೆಲ್ಲಾ ಬೆಂಬಲವನ್ನು ಕೊಡ್ತೀವಿ ನಾವು. 2018 ಎಂತ ಟಾರ್ಗೆಟ್ ಆಗಿದೆ ಏನ್ರಿ? ಪ್ರಧಾನಮಂತ್ರಿ ಮೋದಿ ಅವರು ಸಾರವಾಡ ಮತ್ತು ಬಬಲೇಶ್ವರ ನಡಬರ್ಕ ಬಂದ್ ಫಂಕ್ಷನ್ ಮಾಡಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಇನ್ನು ಬೇರೆ ಬೇರೆ
30,000 ಲೀಡ್ ಆಯ್ತು ನನಗೆ. ನನ್ನ ಜನ ನನ್ನ ಜೊತೆಗಿದ್ದಾರೆ. ನನ್ನ ಜನರ ಮೇಲೆ ನನಗೆ ಸಂಪೂರ್ಣವಾದ ವಿಶ್ವಾಸ, ನಂಬಿಕೆ ಇದೆ. ಅವ್ರಿಗೆ ನನ್ನ ಮೇಲೆ ವಿಶ್ವಾಸ, ನಂಬಿಕೆ ಇದೆ. ನೀರು ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ಲವನ್ನ ಕೊಟ್ಟಿದ್ದೀನಿ, ಮಾಡ್ತಾ ಇದ್ದೀನಿ. ಜಿಲ್ಲೆಯ ಜನತೆ, ನಾನು ಹೇಳಿನಲ್ಲ ಮತ್ತೆ, ನಾನು ಅನುಭವ ಮಂಟಪದ ಶಕ್ತಿ ನಮ್ಮ ಜೊತೆ ಇದೆ. ಬಸವಾದಿ ಶರಣರ ಸಮಾವೇಶ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಸಹಕಾರ ಮಾಡ್ತೀನಿ ಎಲ್ಲ.